Hello students, ಇಂದಿನ ಈ ವಿಡಿಯೋ ಸೆಷನಲ್ಲಿ ಈ ಬ್ರಾಂಚಸ್ ಅಂದರೆ ಏನು, ಎಂತಹ ಪ್ರಾಮುಖ್ಯವಾದ ಸೇವೆಯನ್ನು ಅದು ಒದಗಿಸ್ತದೆ ಆ್ಯಂಡ್ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಾಮ್ ದ ಡಿಪಾರ್ಟ್ಮೆಂಟ್ಸ್ ಮತ್ತು ಈವನ್ ಅಬೌಟ್ ಅಕೌಂಟಿಂಗ್ ಬ್ರಾಂಚಸಲ್ಲಿ ಅಕೌಂಟಿಂಗನ್ನು ಯಾವ ರೀತಿ ಮಾಡಬಹುದು, ಸ್ಪೆಷಲಿ ದ ಡಿಪೆಂಡೆಂಟ್ ಬ್ರಾಂಚಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬಹುದು. Now, growth and expansion is very important for any business. Now, when we talk about business, we do not want to have stagnation. Even the entrepreneur who sets up the business, who takes the risk of investing in any new venture, will have a vision for his business. And one thing that is important for him is he wants to have continuous growth in his business. And you know that growth also ensures the long-term survival of the business. Now, when the business grows, it also thinks about starting its own branches in different places to cater to the needs of different customers. ಸೊ ಒಂದು ಬಿಸ್ನೆಸ್ಸಲ್ಲಿ ಇಂತಹ ಗ್ರೋತ್ ಅಥವಾ ಎಕ್ಸ್ಪಾನ್ಷನ್ ಇರುವ ಸಂದರ್ಭದಲ್ಲಿ ಅದು ತನ್ನದೇ ಆದ ಶಾಖೆಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡ್ತದೆ. ಅಂದರೆ ಅಲ್ಲಿಯ ಗ್ರಾಹಕರಿಗೆ ಒಂದು ಉತ್ತಮವಾದ ಅನುಕೂಲಕರವಾದ ಸೇವೆಯನ್ನು ಒದಗಿಸುವ ಒಂದು ಪ್ರಯತ್ನ ಮಾಡ್ತದೆ. So you know that the branches plays a very important role in the organization. ಈಗ ಮೊದಲಿಗೆ ಬ್ರಾಂಚ್ ಅಕೌಂಟ್ಸ್ ಏನೆನ್ನುವುದನ್ನು ಅರ್ಥ ಮಾಡೋ ಮೊದಲು ಬ್ರಾಂಚ್ ಅಂದರೆ ಏನಂತ ನಾವು ತಿಳಿದುಕೊಳ್ಬೇಕು. ನಾವು ಸ್ಟೂಡೆಂಟ್ಸ್, ಯು ಮೈಟ್ ಹ್ಯಾವ್ ಸೀನ್ ದ ಬ್ರಾಂಚಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಈ ಕಮರ್ಷಿಯಲ್ ಬ್ಯಾಂಕ್ಸಿನ ಬ್ರಾಂಚಸ್ಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ನೀವು ನೋಡಿರುವಿರಿ. ಲೈಕ್ SBI, ಕೆನರಾ ಬ್ಯಾಂಕ್ ಆರ್ ವಿಜಯ ಬ್ಯಾಂಕ್, ಇಂತಹ ದೊಡ್ಡ ದೊಡ್ಡ ಬ್ಯಾಂಕಿನ ಶಾಖೆಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದಿರಬಹುದು. So why do they set up their branches in different places? The answer is like they have their customers in different places. ಅವರ ಗ್ರಾಹಕರು ಬೇರೆ ಬೇರೆ ಪ್ರದೇಶದಲ್ಲಿ ಇರುವಾಗ ಆ ಗ್ರಾಹಕರಿಗೆ ಒಂದು ಉತ್ತಮವಾದ ಸೇವೆಯನ್ನು ಕೊಡಬೇಕಾದ್ರೆ ದೇ ನೀಡ್ ಟು ಹ್ಯಾವ್ ದೇರ್ ಬ್ರಾಂಚಸ್. ಅವರ ಬ್ರಾಂಚಸ್ ಕೂಡ ಆ ಕಸ್ಟಮರ್ಸ್ ಎಲ್ಲಿ ಇರ್ತಾರೆ ಅಲ್ಲಿ ಇದ್ರೆ ಒಳ್ಳೆದಾಗ್ತದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ರಿಸ್ಟ್ರಿಕ್ಟೆಡ್ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್. ಬೇರೆ ಯಾವುದೇ ಆರ್ಗನೈಸೇಷನ್ ನೀವು ತೆಗೆದುಕೊಳ್ಬೋದು. ಇಫ್ ಇಟ್ ಹ್ಯಾಸ್ ದ ಇಂಟೆನ್ಷನ್ ಟು ಎಕ್ಸ್ಪಾಂಡ್, ಆ ಗ್ರೋತ್ ಮತ್ತು ಎಕ್ಸ್ಪಾನ್ಷನ್ ನ ಉದ್ದೇಶ ಯಾರು ಇಟ್ಟುಕೊಂಡಿದ್ದಾರೆ, ಸಾಧಾರಣವಾಗಿ ಅವರ ಶಾಖೆಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಸೊ ವಿ ಹ್ಯಾವ್ ದ ಎಕ್ಸಾಂಪಲ್ ಆಫ್ ಬಾಟಾ ವಿಚ್ ಹ್ಯಾಸ್ ಇಟ್ಸ್ ಓನ್ ಶಾಪ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಸೊ ಒಂದು ವಿಷಯ ಅರ್ಥ ಮಾಡಬೇಕು, ಈ ಬ್ರಾಂಚಸ್ ಬೇರೆ ಬೇರೆ ಪ್ರದೇಶದಲ್ಲಿ ಇರಬಹುದು, ಆದರೆ ದಟ್ ಬ್ರಾಂಚಸ್ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಆರ್ಗನೈಸೇಷನ್. ಅದು ಒಂದೇ ಆರ್ಗನೈಸೇಷನ್ನ ಬೇರೆ ಬೇರೆ ಶಾಖೆಗಳು. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಬ್ರಾಂಚಸ್ ಮೀನ್. A branch may be defined as a section of an enterprise geographically separated from the rest of the business. So this is very important, geographically separated from the rest of the business, controlled by a head office and generally carrying on the same activities as of the enterprise. ಇಲ್ಲಿ ಮುಖ್ಯವಾಗಿ ಆ ಗ್ರಾಹಕರ ಸೇವೆಯ ಒಂದು ಪ್ರಯತ್ನದಲ್ಲಿ ತಮ್ಮ ಶಾಖೆಗಳನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಅವರು ಸ್ಥಾಪನೆ ಮಾಡಿರ್ತಾರೆ. ಸೊ ಆಲ್ ದೀಸ್ ಬ್ರಾಂಚಸ್ ದೇ ಆರ್ ಕಂಟ್ರೋಲ್ಡ್ ಬೈ ದ ಹೆಡ್ ಆಫೀಸ್. ಒಂದು ಮುಖ್ಯ ಆಫೀಸ್ ಅಂತ ಇರ್ತದೆ, ದಟ್ ಈಸ್ ಹೆಡ್ ಆಫೀಸ್, ವಿಚ್ ವಿಲ್ ಕಂಟ್ರೋಲ್ ಆಲ್ ದೀಸ್ ಬ್ರಾಂಚಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಜಾಗ್ರಫಿಕಲ್ ಸಪ್ರೇಷನ್. ಅಂದರೆ ಅದು ಒಂದೇ ಬಿಲ್ಡಿಂಗ್ ಅಲ್ಲಿ ಒಂದೇ ಪ್ರದೇಶದಲ್ಲಿ ಇರುವುದಿಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಇರ್ತದೆ. Now the example could be even the Bata, which has its shop in different places all over the country. Now we have to understand the difference between the department and branches. ಇನ್ನೊಂದು ವರ್ಡ್ ನೀವು ಕೇಳಿರ್ಬೋದು, ಡಿಪಾರ್ಟ್ಮೆಂಟ್. But department is different from branches. So what is the difference? A business may be split into so many parts or divisions ಅಥವಾ sections ಇದ್ದಿರಬಹುದು. If the various parts are located under the same roof, they are known as departments. If the various divisions are located in different places of the same town or in different towns, they are known as branches. ಈಗ ಬ್ರಾಂಚಸ್ ಅಂತ ನಾವು ಹೇಳುವಾಗ ಅದನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿರ್ತದೆ. ಆದರೆ ಒಂದೇ ಕಂಪನಿಯಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಅಥವಾ ಡಿವಿಷನ್ಸ್ ಇದ್ದಿರ್ಬೋದು, ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಿರ್ಬೋದು. ಸೊ ಯು ಕ್ಯಾನ್ ಹ್ಯಾವ್ ಸಪರೇಟ್ ಸೆಕ್ಷನ್ಸ್ ಇನ್ ದ ಸೇಮ್ ಬಿಲ್ಡಿಂಗ್. ಸೊ ಇಫ್ ಇಟ್ ಈಸ್ ದೇರ್ ಇನ್ ದ ಸೇಮ್ ಬಿಲ್ಡಿಂಗ್ in the same place, then it is a department. But if it is spread over a wide geographical area, ಬಹಳ ದೊಡ್ಡದಾದ ಒಂದು ಪ್ರದೇಶದಲ್ಲಿ ಅದು ಇದ್ದರೆ, ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಅದು ಇದ್ದರೆ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಬ್ರಾಂಚಸ್. ಸೊ ಇಲ್ಲಿ ಒಂದು ಬ್ರಾಂಚ್ ಇದು, ಒಂದು ಬ್ಯಾಂಕ್ ಇದು ಬ್ರಾಂಚ್, ಇಟ್ ಕ್ಯಾನ್ ಹ್ಯಾವ್ ಇಟ್ಸ್ ಬ್ರಾಂಚ್ ಇನ್ ಜಲಂಧರ್, ತ್ರಿವೆಂಡ್ರಮ್, ಪೂರ್ಣಿಯಾ, ಇಂತಹ ಬೇರೆ ಬೇರೆ ಪ್ರದೇಶಗಳಲ್ಲಿ ಬ್ಯಾಂಕ್ ತನ್ನ ಬ್ರಾಂಚಸ್ ಅನ್ನು ಸ್ಥಾಪನೆ ಮಾಡಿರ್ಬೋದು.
So hope it is clear the difference between department and branch, because next chapter is your departmental accounts. Now, it should be mentioned that a branch is not a separate legal entity. It is simply a segment of a business. ಇಲ್ಲಿ ನೀವು ಒಂದು ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಬ್ರಾಂಚ್ ಅಂದರೆ ಒಂದು ಸಪರೇಟ್ ಬಿಸ್ನೆಸ್ ಅಲ್ಲ. ದಟ್ ಈಸ್ ಅ ಪಾರ್ಟ್ ಆಫ್ ಅ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ನ ಒಂದು ಶಾಖೆ ಅಥವಾ ಒಂದು ಭಾಗ ಅಂತ ತೆಗೆದುಕೊಳ್ಬಹುದು. ದ ಮೇನ್ ಎಸ್ಟಾಬ್ಲಿಷ್ಮೆಂಟ್ ವಿಚ್ ಎಕ್ಸಸೈಸಸ್ ಕಂಟ್ರೋಲ್ ಓವರ್ ದ ಅದರ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ಕಾಲ್ಡ್ ದ ಹೆಡ್ ಆಫೀಸ್. ಸೊ ಅಲ್ಲಿ ಒಂದು ಮೇನ್ ಆಫೀಸ್, ಹೆಡ್ ಆಫೀಸ್ ಅಂತ ಇರ್ತದೆ. ಆ ಹೆಡ್ ಆಫೀಸ್ ಉಳಿದ ಶಾಖೆಗಳನ್ನೆಲ್ಲ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತದೆ. ಇಟ್ ಕಂಟ್ರೋಲ್ಸ್. The subsidiary establishments located at various places are called branches. ಸೊ ಅದಕ್ಕೆ ಬೇರೆ ಬೇರೆ ಶಾಖೆಗಳಿರ್ತದೆ. ಆ ಶಾಖೆಗಳನ್ನು ನಾವು ಬ್ರಾಂಚಸ್ ಅಂತ ಹೇಳ್ತೇವೆ. Now, from an accounting standpoint, so we have to learn about how the branches will have to maintain its accounts. ಅಂದರೆ ಆ ಅಕೌಂಟಿಂಗ್ ಹೇಗೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಫ್ರಮ್ ಆನ್ ಅಕೌಂಟಿಂಗ್ ಸ್ಟ್ಯಾಂಡ್ ಪಾಯಿಂಟ್ ಅ ಬ್ರಾಂಚ್ ಇಸ್ ಕ್ಲಿಯರ್ಲಿ ಐಡೆಂಟಿಫೈಯಬಲ್ ಪ್ರಾಫಿಟ್ ಸೆಂಟರ್. ಅಂದರೆ ನೋಡಿ, ಆ ಬ್ರಾಂಚಸಲ್ಲೂ ಬಹಳಷ್ಟು ವ್ಯವಹಾರ ನಡೀತದೆ. They will have their revenue, they will have their cost, and they also will contribute to the profit. ಆ ಆರ್ಗನೈಸೇಷನ್ನ ಪ್ರಾಫಿಟಿಗೆ ಆ ಬ್ರಾಂಚಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಸೊ ಇಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಆಸ್ ಅ ಪ್ರಾಫಿಟ್ ಸೆಂಟರ್ ಬಿಕಾಸ್ ವಿ ಹ್ಯಾವ್ ರೆವೆನ್ಯೂ, ಕಾಸ್ಟ್, and then there is profit in each of the branch. Now, in order to exercise greater control over the branches, it is necessary to ascertain the profit or loss made by such branches. So, ನಾವು ಅಕೌಂಟಿಂಗ್ ಅಂತ ತೆಗೆದುಕೊಳ್ಳುವಾಗ ಮುಖ್ಯವಾಗಿ ಇಲ್ಲಿ ಉದ್ದೇಶ ಏನಂದರೆ ಆ ಬ್ರಾಂಚಿಂದ ಏನು ರಿಟರ್ನ್ ಬಂದಿದೆ, ಏನು ಪ್ರಾಫಿಟ್ ಬಂದಿದೆ. ಸೊ ಆ ಉದ್ದೇಶವನ್ನು ಇಟ್ಟುಕೊಂಡು we have to think about accounting for branches. Main purpose is to ascertain the financial position as well as the profit that is earned in the branch. Now, before taking up branch accounting, we have to understand what is the need for branch accounting. ಈ ಬ್ರಾಂಚ್ ಅಕೌಂಟಿಂಗಿನ ಉದ್ದೇಶ ಏನು, ಯಾಕೆ ಬೇಕಾಗಿ ನಾವು ಇಂತಹ ಬ್ರಾಂಚ್ ಅಕೌಂಟಿಂಗ್ ಮಾಡಬೇಕೆನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. Now, the main purpose of any accounting is to ascertain the profitability of the ಕನ್ಸರ್ನ್. ಈಗ ನಾವು ಒಂದು ಆರ್ಗನೈಸೇಷನಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡುವಾಗ ಮುಖ್ಯ ಉದ್ದೇಶ ಏನಂದರೆ ಅಲ್ಲಿ ಏನು ಸಂಪಾದನೆ ಆಗಿದೆ, ಎಷ್ಟು ಪ್ರಾಫಿಟ್ ಅರ್ನ್ ಆಗಿದೆ ಅಂತ ನಾವು ನೋಡುವ ಒಂದು ಉದ್ದೇಶ ಇಟ್ಟುಕೊಂಡಿರ್ತೇವೆ. ಅದೇ ರೀತಿ ಬ್ರಾಂಚ್ ಅಕೌಂಟಿಂಗಲ್ಲೂ ಪ್ರತಿಯೊಂದು ಬ್ರಾಂಚಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ, ವಾಟ್ ಈಸ್ ದ ಪ್ರಾಫಿಟ್ ಆಫ್ ಈಚ್ ಬ್ರಾಂಚ್, ದಟ್ ಕ್ಯಾನ್ ಬಿ ಅಸರ್ಟೈನ್ಡ್ ವೆರಿ ಈಸಿಲಿ ವಿತ್ ದ ಹೆಲ್ಪ್ ಆಫ್ ಬ್ರಾಂಚ್ ಅಕೌಂಟಿಂಗ್. So, what is the contribution of each branch to the profit of the concern? Now, next one is to ascertain the financial position. ಅಲ್ಲಿಯ ಆರ್ಥಿಕ ಪರಿಸ್ಥಿತಿ ಹೇಗೆ ಉಂಟು ಬ್ರಾಂಚಿದು ಅದನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಥ್ರೂ ಬ್ರಾಂಚ್ ಅಕೌಂಟಿಂಗ್. ಆ್ಯಂಡ್ ಆಲ್ಸೋ ಟು ಅಸೆಸ್ ದ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಬ್ರಾಂಚ್. ಅದು ಹೇಗೆ ಮುಂದುವರೆದುಕೊಂಡು ಹೋಗ್ತಾ ಉಂಟು ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. Now, next one is we have fulfilled the statutory requirement. ಕೆಲವೊಂದು ಲೀಗಲ್ ಆಬ್ಲಿಗೇಷನ್ಸ್ ಅಂತ ಬರ್ತದೆ, ಮೇ ಬಿ ಆಡಿಟ್ ರಿಕ್ವೈರ್ಮೆಂಟ್ ಅಂಡರ್ ದ ಕಂಪನೀಸ್ ಆಕ್ಟ್. ಸೊ ಆಲ್ ದಿಸ್ ಕ್ಯಾನ್ ಬಿ ಫುಲ್ಫಿಲ್ಡ್ ಇಫ್ ಯು ಹ್ಯಾವ್ ಅ ಬ್ರಾಂಚ್ ಅಕೌಂಟಿಂಗ್. Incorporate the profit or loss made by the branch and its assets and liabilities in the firm's final accounts. ಕಂಪನಿಯ ಫೈನಲ್ ಅಕೌಂಟ್ಸ್ ಅಲ್ಲಿ ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಏನು ನಡೆದಿದೆ ಪ್ರಾಫಿಟ್, ದಟ್ ಹ್ಯಾಸ್ ಟು ಬಿ ಇನ್ಕಾರ್ಪೊರೇಟೆಡ್. ಸೊ ಪ್ರತಿಯೊಂದು ಬ್ರಾಂಚ್ ಇದು ಪ್ರಾಫಿಟ್ ನಾವು ಕಂಡು ಹಿಡಿದ್ರೆ ಅದನ್ನು ಟೋಟಲ್ ಪ್ರಾಫಿಟಿಗೆ ಸೇರಿಸಿಕೊಳ್ಳೋದು ಬಹಳ ಈಸಿ ಆಗ್ತದೆ. ಟು ಇನ್ಕಾರ್ಪೊರೇಟ್ ಇಟ್ ಬಿಕಮ್ಸ್ ವೆರಿ ಈಸಿ. ನಾವು ascertain the requirement of stock and cash for each branch. ಈಗ ಮೇನ್ಲಿ ಇನ್ ದ ಕೇಸ್ ಆಫ್ ಅ ಡಿಪೆಂಡೆಂಟ್ ಬ್ರಾಂಚ್, ದೇ ಡಿಪೆಂಡ್ ಅಪಾನ್ ಹೆಡ್ ಆಫೀಸ್ ಫಾರ್ ಎವ್ರಿಥಿಂಗ್. ಸೊ ಅವರ ಅಗತ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಡು ದೇ ನೀಡ್ ಎನಿ ಅಡಿಷನಲ್ ಸ್ಟಾಕ್ ಆರ್ ಕ್ಯಾಶ್? All this can be ascertained with the help of branch accounting. Ascertain whether the branch is yielding a satisfactory rate of return on capital invested in it. Now, to take any decision for any branch, ಯಾವುದೇ ಬ್ರಾಂಚಿಗೆ ಯಾವುದೇ ಒಂದು ಪ್ರಾಮುಖ್ಯವಾದ ಡಿಸಿಷನ್ ತಗೊಳ್ಬೇಕಾದ್ರೆ ಅಲ್ಲಿಯ ಒಂದು ಸಂಪೂರ್ಣವಾದ ಮಾಹಿತಿ ಬೇಕಾಗ್ತದೆ, ಮೇನ್ಲಿ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಸೊ ಇನ್ ಯೋರ್ ಅಕೌಂಟಿಂಗ್ ಯು ವಿಲ್ ಬಿ ಏಬಲ್ ಟು ಪ್ರೊವೈಡ್ ದ್ಯಾಟ್ ಇನ್ಫಾರ್ಮೇಷನ್. ಅಲ್ಲಿಯ ಪ್ರಾಮುಖ್ಯವಾದ ವಿಷಯಗಳನ್ನು ಕೊಡಲಿಕ್ಕೆ ಆಗ್ತದೆ. ಸೊ ವೆದರ್ ಇಟ್ ಈಸ್ ಈಲ್ಡಿಂಗ್ ಅ ಸ್ಯಾಟಿಸ್ಫ್ಯಾಕ್ಟರಿ ರೇಟ್ ಆಫ್ ರಿಟರ್ನ್, ಅಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ ತಕ್ಕ ರಿಟರ್ನ್ ಅಲ್ಲಿ ಸಿಗ್ತಾ ಉಂಟಾ, ಸೊ ಯಾವ ರೀತಿಯ ಡಿಸಿಷನ್ ತೆಗೆದುಕೊಳ್ಳಲು ಅಲ್ಲಿ ಸಾಧ್ಯ ಆಗ್ತದೆ, ಬಿಕಾಸ್ ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಷನ್.
ascertain whether the branch should be expanded or closed. Now, based on the information that is provided, you can take some important decision. ಅದನ್ನು ಮುಂದುವರಿಸುವುದಾ, ಕ್ಲೋಸ್ ಮಾಡೋದು ಒಳ್ಳೆಯ, ಇಂತಹ ಡಿಸಿಷನ್ ಕೂಡ ತಗೊಳ್ಬಹುದು. Ascertain the quantity of stock held by each branch at the end of that accounting period. So, the head office needs all the information about the branch. ಅಲ್ಲಿ ಎಷ್ಟು ಸೇಲ್ ಆಗಿದೆ, ಎಷ್ಟು ಸೇಲ್ ಆಗದೆ ಉಳಿದಿದೆ, what is the value of the stock. So all this can be ascertained with the help of branch accounting. Ascertain the amount of commission payable to the manager if that is based on profits. ಅಲ್ಲಿ ಮ್ಯಾನೇಜರ್ನ ಕಮಿಷನ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಕೊಡೋದಾದರೆ ಬ್ರಾಂಚ್ ಅಕೌಂಟಿಂಗ್ ಕ್ಯಾನ್ ಬಿ ರೆಡಿಲಿ ಯೂಸ್ಡ್ ಇನ್ ದ್ಯಾಟ್. ಬ್ರಾಂಚ್ ಅಕೌಂಟಿಂಗಲ್ಲಿ ಪ್ರಾಫಿಟ್ ಕೂಡ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಲಿಕ್ಕೆ ಆಗ್ತದೆ. ಸೊ ಕಮಿಷನ್ ಕೂಡ ಕರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಬಹುದು ಎಷ್ಟು ಕೊಡಬೇಕು ಅಂತ. ಸೊ ಇಟ್ ವಿಲ್ ಹೆಲ್ಪ್ ದ ಹೆಡ್ ಆಫೀಸ್ ಆಸ್ ವೆಲ್ ಆಸ್ ದ ಬ್ರಾಂಚ್ to know what is happening in the branch. Now, when we talk about branch accounting, ಇಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಒನ್ ಇಸ್ ಟೈಪ್ಸ್ ಆಫ್ ಬ್ರಾಂಚಸ್. ಟೈಪ್ಸ್ ಆಫ್ ಬ್ರಾಂಚಸ್, ಎರಡು ರೀತಿಯ ಬ್ರಾಂಚಸ್ ನಾವು ಐಡೆಂಟಿಫೈ ಮಾಡ್ಬೋದು, ಹೋಮ್ ಬ್ರಾಂಚಸ್ ಆ್ಯಂಡ್ ಫಾರಿನ್ ಬ್ರಾಂಚಸ್. ಇಲ್ಲಿ ಫಾರಿನ್ ಬ್ರಾಂಚಸ್ ಓವರ್ಸೀಸ್ ಬ್ರಾಂಚಸ್ ಅಂತ ಹೇಳ್ತೇವೆ. ಅದು ನಮ್ಮ ದೇಶದಲ್ಲಿರುವಂತಹ ಆರ್ಗನೈಸೇಷನ್ ಬೇರೆ ದೇಶದಲ್ಲಿ ಬ್ರಾಂಚಸ್ ಶಾಖೆಗಳನ್ನು ಪ್ರಾರಂಭ ಮಾಡಿದರೆ ಇಟ್ಸ್ ಫಾರಿನ್ ಬ್ರಾಂಚಸ್ ಅಂತ ಕನ್ಸಿಡರ್ ಮಾಡ್ಬೋದು. ಹೋಮ್ ಬ್ರಾಂಚಸ್ ಈಸ್ ಲೈಕ್ ವಾಟ್ ಯು ಹ್ಯಾವ್ ಇನ್ ಯೋರ್ ಕಂಟ್ರಿ. ನಮ್ಮ ದೇಶದಲ್ಲೇ ಬ್ರಾಂಚಸ್ಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ, ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿದರೆ ದಟ್ ವಿಲ್ ಬಿ ಕಾಲ್ಡ್ ಆಸ್ ಹೋಮ್ ಬ್ರಾಂಚಸ್. Now, to understand the accounting, once again, this home branches can be divided into dependent branches and independent branches. So, you know that this dependent branch will depend upon the organization for all their requirement. ತಮ್ಮ ಎಲ್ಲ ಅಗತ್ಯತೆಗಳಿಗೆ ಅದು ಹೆಡ್ ಆಫೀಸ್ ಮೇಲೆ ಅಥವಾ ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಸಣ್ಣ ಮಟ್ಟದ ವ್ಯವಹಾರ ಇರುವಂತಹ ಬ್ರಾಂಚಸನ್ನು ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅವರು ಎಲ್ಲ ರಿಕ್ವೈರ್ಮೆಂಟನ್ನು ಆರ್ಗನೈಸೇಷನಿಂದ ಪಡೆದುಕೊಳ್ತಾರೆ. ನಾವು ಇಂಡಿಪೆಂಡೆಂಟ್ ಬ್ರಾಂಚಸ್ ಅಂದರೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಅವರಿಗೆ ಕೊಟ್ಟಿರ್ತಾರೆ. ತುಂಬ ವ್ಯವಹಾರ ಇರುವಲ್ಲಿ ಅಂತಹ ಸ್ವಾತಂತ್ರ್ಯ ಕೊಡಲೇಬೇಕಾಗ್ತದೆ. ಸೊ ಫಾರಿನ್ ಬ್ರಾಂಚಸ್ ಅಂತ ಹೇಳುವಾಗ ಹೆಚ್ಚಾಗಿ ಅದು ಇಂಡಿಪೆಂಡೆಂಟ್ ಬ್ರಾಂಚಸ್. ಸೊ ಇನ್ ದ ಹೋಮ್ ಬ್ರಾಂಚಸ್ ವಿ ಕ್ಯಾನ್ ಹ್ಯಾವ್ 2 different kinds of branches. ಡಿಪೆಂಡೆಂಟ್ ಬ್ರಾಂಚಸ್ ಇದ್ದಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಬ್ರಾಂಚಸ್ ಕೂಡ ಇದ್ದಿರ್ಬೋದು. ನಾವು ಇನ್ ದಿಸ್ ಚಾಪ್ಟರ್, in the third unit, you will have to study about dependent branches, ಮುಖ್ಯವಾಗಿ the accounting aspects of dependent branches. So dependent branches ಅಂದ್ರೆ ಏನಂತ ನೋಡುವ. Dependent branches are those branches which do not keep a separate set of books of accounts of their own. ಇಲ್ಲಿ ನಾವು ಅಕೌಂಟಿಂಗ್ ವಿಷಯ ತೆಗೆದುಕೊಳ್ಳುವಾಗ ಡಿಪೆಂಡೆಂಟ್ ಬ್ರಾಂಚ್ ಅಂದರೆ ಯಾವ ರೀತಿಯ ಬ್ರಾಂಚ್ ಅಂದರೆ ದೇ ಡು ನಾಟ್ ಹ್ಯಾವ್ ಅ ಸೆಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಅಲ್ಲಿ ಅಷ್ಟು ದೊಡ್ಡ ಮಟ್ಟದ ವ್ಯವಹಾರ ಇರೋದಿಲ್ಲ. ಕೆಲವೊಂದು ಟ್ರಾನ್ಸಾಕ್ಷನ್ಸ್ ನಡೀತದೆ. ಸೊ ಅದಕ್ಕೆ ಒಂದು ಸೆಪ್ರೇಟ್ ಅಕೌಂಟೆಂಟನ್ನು ಅವ್ರು ಇಟ್ಟುಕೊಳ್ಳೋದಿಲ್ಲ. ಮತ್ತು ನಮ್ಮ ಈ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಲ್ಲಿರುವಂಥ ಎಲ್ಲ ಲೆಡ್ಜರ್ ಅಕೌಂಟ್, ಸಬ್ಸಿಡಿಯರಿ ಬುಕ್ಸ್, ಎಲ್ಲ ಬುಕ್ಸನ್ನು ಅವರು ಮೇಂಟೈನ್ ಮಾಡೋದಿಲ್ಲ. ಅಟ್ ದ ಬ್ರಾಂಚ್ ಲೆವೆಲ್ ದೇ ಡು ನಾಟ್ ಮೇಂಟೈನ್. ಆದರೆ ಅಲ್ಲಿ ನಡೆದಿರುವಂತಹ ಟ್ರಾನ್ಸಾಕ್ಷನ್ನ ಸಂಪೂರ್ಣ ವಿವರಗಳನ್ನು ಒಂದು ಸ್ಟಾಕ್ ರಿಜಿಸ್ಟರ್ ಇದ್ದಿರ್ಬೋದು ಅಥವಾ ಯಾವುದಾದ್ರೂ ಬುಕ್ಕಲ್ಲಿ ಅವರು ಬರೆದಿರ್ತಾರೆ. ಇಟ್ಸ್ ಅ ಮೆಮೊರಾಂಡಮ್ ರೆಕಾರ್ಡ್ ಅಂತ ಒಂದು ಮಾಡಿರ್ತಾರೆ. ಅಲ್ಲಿ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು, ಟ್ರಾನ್ಸಾಕ್ಷನ್ಸ್ಗಳನ್ನು ಬರೆದಿರ್ತಾರೆ. ಆದರೆ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಬ್ರಾಂಚಸ್ ಮೇಂಟೈನ್ ಮಾಡೋದಿಲ್ಲ. ಸೊ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಈವನ್ ಫಾರ್ ಅಕೌಂಟಿಂಗ್ ನೋ ದೇ ಡಿಪೆಂಡ್ ಅಪಾನ್ ದ ಹೆಡ್ ಆಫೀಸ್. ಸೊ what are the features before taking up the accounting aspects? ಈ ಡಿಪೆಂಡೆಂಟ್ ಬ್ರಾಂಚಸ್ನ ಫೀಚರ್ಸ್ ನಾವು ಅರ್ಥ ಮಾಡಿಕೊಳ್ಬೇಕು. ಆವಾಗ ಅಕೌಂಟಿಂಗ್ ವಿಷಯಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ನಾವು ಡಿಪೆಂಡೆಂಟ್ ಬ್ರಾಂಚಸ್ ಡಿಪೆಂಡ್ ಅಪಾನ್ ದ ಹೆಡ್ ಆಫೀಸ್ ಫಾರ್ ಸಪ್ಲೈ ಆಫ್ ಗೂಡ್ಸ್, ಫಾರ್ ಮೀಟಿಂಗ್ ದ ಡೇ ಟು ಡೇ ಎಕ್ಸ್ಪೆನ್ಸಸ್ ಆ್ಯಂಡ್ ಫಾರ್ ಜನರಲ್ ಕಂಟ್ರೋಲ್ ಆ್ಯಂಡ್ ಡೈರೆಕ್ಷನ್. ತಮ್ಮ ಎಲ್ಲ ಅಗತ್ಯತೆಗಳಿಗೆ ಅವರು ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗ್ತಾರೆ. ಗೂಡ್ಸ್ ಬೇಕಿದ್ರೆ, ಕ್ಯಾಶ್ ಬೇಕಿದ್ರೆ, ಸೊ ದೇ ವಿಲ್ ಗೆಟ್ ಇಟ್ ಫ್ರಮ್ ದ ಆರ್ಗನೈಸೇಷನ್. ದೇ ಡಿಪೆಂಡ್ on the organization. They sell only such goods which are supplied by the head office. They normally not allowed to make purchases in the open market. ಇಲ್ಲಿ ಬಹಳ ಮುಖ್ಯವಾದ ವಿಷಯ, ಇವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೊಟ್ಟಿರೋದಿಲ್ಲ ಇಂತಹ ಡಿಪೆಂಡೆಂಟ್ ಬ್ರಾಂಚಸ್ಗೆ. ಸೊ ಅವರ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ, ದೇ ವಾಂಟ್ ಗೂಡ್ಸ್, ರೈಟ್? ಸೊ ದ್ಯಾಟ್ ವಿಲ್ ಬಿ ಸಪ್ಲೈಡ್ ಬೈ ದ ಹೆಡ್ ಆಫೀಸ್. ಹೆಡ್ ಆಫೀಸೇ ಸಪ್ಲೈ ಮಾಡ್ತದೆ. ಸೊ ಹೊರಗಿಂದ ಪರ್ಚೇಸ್ ಮಾಡುವಂತಹ ಸ್ವಾತಂತ್ರ್ಯವನ್ನು ಅವರಿಗೆ ಕೊಟ್ಟಿರುವುದಿಲ್ಲ. ಸೊ ದೇ ಕೆ ನಾಟ್ ಪರ್ಚೇಸ್ ಇಟ್ ಫ್ರಮ್ ಔಟ್ಸೈಡ್.
ಗೂಡ್ಸ್ ಆರ್ ಸಪ್ಲೈಡ್ ಬೈ ದ ಹೆಡ್ ಆಫೀಸ್ ಟು ಸಚ್ ಬ್ರಾಂಚಸ್ ಅಟ್ ಕಾಸ್ಟ್ ಪ್ರೈಸ್. ಅದರ ಕೆಲವೊಂದು ಸಂದರ್ಭದಲ್ಲಿ ಇನ್ವಾಯ್ಸ್ ಪ್ರೈಸಲ್ಲೂ ಸಪ್ಲೈ ಮಾಡ್ಬೋದು. ಅಂದರೆ ವೆನ್ ದ ಗೂಡ್ಸ್ ಆರ್ ಸಪ್ಲೈಡ್ ಫ್ರಮ್ ದ ಹೆಡ್ ಆಫೀಸ್ ಟು ದ ಬ್ರಾಂಚ್, ಯಾವ ಪ್ರೈಸಲ್ಲಿ ಅದು ಸಪ್ಲೈ ಆಗಿದೆ, ಇಟ್ ಕುಡ್ ಬಿ ಕಾಸ್ಟ್ ಪ್ರೈಸ್ ಆರ್ ಅಟ್ ಅ ಹೈಯರ್ ಪ್ರೈಸ್, ಇನ್ವಾಯ್ಸ್ ಪ್ರೈಸಲ್ಲೂ ಸಪ್ಲೈ ಮಾಡಿರ್ಬೋದು. So that is the situation. Next, all branch expenses of regular nature, rent of the shop, salary, advertisement are paid by the head office. ಈ ದಿನನಿತ್ಯದ ಖರ್ಚುಗಳು ಬರ್ತದಲ್ವಾ, ಅದೆಲ್ಲಕ್ಕೂ ಕ್ಯಾಶ್ ಹೆಡ್ ಆಫೀಸ್ ಕೊಡ್ತದೆ. ಸೊ ದೇ ವಿಲ್ ಗೆಟ್ ದ ಕ್ಯಾಶ್ ಟು ಮೀಟ್ ಆಲ್ ಡೇ ಟು ಡೇ ಎಕ್ಸ್ಪೆನ್ಸಸ್. Some petty expenses like carriage, coolie, guest charges are paid by the branch out of petty cash balance. ಸೊ ಸ್ವಲ್ಪ ಹಣ ಅವರು ಇಟ್ಟುಕೊಂಡಿರ್ಬೋದು, ಅಂದರೆ ಈ ಸಣ್ಣ ಪುಟ್ಟ ಖರ್ಚುಗಳಿಗೆ. ಸೊ ದ್ಯಾಟ್ ಈಸ್ ಪೇಡ್ ಔಟ್ ಆಫ್ ಪೆಟ್ಟಿ ಕ್ಯಾಶ್ ಬ್ಯಾಲೆನ್ಸ್. ಸೇಲ್ಸ್ ಆರ್ ನಾರ್ಮಲಿ ಮೇಡ್ ಆನ್ ಕ್ಯಾಶ್ ಬೇಸಿಸ್, ಬಟ್ ಸಮ್ ಬ್ರಾಂಚಸ್ ಮೇ ಬಿ ಆಥರೈಸ್ ಟು ಮೇಕ್ ಕ್ರೆಡಿಟ್ ಸೇಲ್ಸ್ ಆಲ್ಸೋ. ಅಲ್ಲಿ ಕ್ಯಾಶ್ ಸೇಲ್ಸ್ ಇದ್ದಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಕ್ರೆಡಿಟ್ ಸೇಲ್ ಕೂಡ ಮಾಡ್ಬೋದು. ಬ್ರಾಂಚಸ್ ಡು ನಾಟ್ ಮೇಂಟೈನ್ ಕಂಪ್ಲೀಟ್ ಸೆಟ್ ಆಫ್ ಬುಕ್ಸ್. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇದು ಅವರೇ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡೋದಿಲ್ಲ, ಸೆಪ್ರೇಟ್ ಅಕೌಂಟೆಂಟ್ ಕೂಡ ಇರೋದಿಲ್ಲ. The entire accounts of keeping the branches is done by the head office only. ಅವರ ಕಂಪ್ಲೀಟ್ ಅಕೌಂಟಿಂಗ್ ಆಸ್ಪೆಕ್ಟ್ಸ್ ಕೂಡ ಹೆಡ್ ಆಫೀಸೇ ನೋಡಿಕೊಳ್ತದೆ, ಅವರೇ ಮಾಡ್ತಾರೆ. Branches have to remit their cash collections to the head office immediately or deposit into the bank opened in the name of the head office. ಇದು ಬಹಳ ಮುಖ್ಯ. ಅಲ್ಲಿ ಏನಾದರೂ ಕ್ಯಾಶ್ ಕಲೆಕ್ಷನ್ ಆಗಿದ್ರೆ, ಸೇಲ್ ಮಾಡಿದರೆ ಕ್ಯಾಶ್ ರಿಸೀಟ್ ಆಗ್ತದೆ. ಅದೇ ರೀತಿ ಡೆಟರ್ಸ್ ಕೂಡ, ಡೆಟರ್ಸ್ ವಿಲ್ ಪೇ ದ ಅಮೌಂಟ್. ಈ ಎಲ್ಲ ಹಣವನ್ನು ಅವರು ಹೆಡ್ ಆಫೀಸಿಗೆ ಕಳಿಸಿಕೊಡ್ಬೇಕಾಗ್ತದೆ. ಅವರು ತಮ್ಮಲ್ಲೇ ಇಟ್ಟುಕೊಳ್ಳುವ ಹಾಗಿಲ್ಲ. ದಿನನಿತ್ಯದ ಖರ್ಚುಗಳಿಗೆ ಸ್ವಲ್ಪ ಹಣ ಅವರಿಗೆ ಕೊಡ್ತಾರೆ, ಆದರೆ ಇಂತಹ ರಿಸೀಟ್ಸ್ ಆದರೆ ಸೇಲ್ ಫ್ರಮ್ ಸೇಲ್, ದೇ ಹ್ಯಾವ್ ಟು ಸೆಂಡ್ ಇಟ್ ಬ್ಯಾಕ್ ಟು ಹೆಡ್ ಆಫೀಸ್. ಸೊ ಮೇ ಬಿ ಒಂದು ಹೆಡ್ ಆಫೀಸ್ ತನ್ನ ಅಕೌಂಟ್ ಓಪನ್ ಮಾಡಿರ್ಬೋದು, ಆ ಅಕೌಂಟಿಗೆ ಅವರು ಡೆಪಾಸಿಟ್ ಮಾಡಬೇಕು. ಆ್ಯಂಡ್ ನೌ ಇಟ್ ಇಸ್ ವೆರಿ ಈಸಿ ಬಿಕಾಸ್ ವಿ ಹ್ಯಾವ್ ಆನ್ಲೈನ್ ಟ್ರಾನ್ಸ್ಫರ್. ಸೊ ಡೈಲಿ ಕ್ಯಾಶ್ ಕ್ಯಾನ್ ಬಿ ರೆಮಿಟೆಡ್ ಟು ದ head office. Now these are the features of dependent branch. Now in my next video I will explain about the accounting system. ಒಂದು ಡಿಪೆಂಡೆಂಟ್ ಬ್ರಾಂಚಿಗೆ ಯಾವ ರೀತಿಯ ಅಕೌಂಟಿಂಗ್ ಸಿಸ್ಟಮ್ ಅನ್ನು ನಾವು ಬಳಸಿಕೊಳ್ಬಹುದು ಅನ್ನೋದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು.